ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಿ ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನಾವಿವತ್ತು ಹೊರಟಿದ್ವಿ ಬಳ್ಳಾರಿ ಕಡೆಗೆ. ಸೊ ನಮ್ಮ ಬಳ್ಳಾರಿಲಿ ವೆದರ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ವಿ. ಸೊ ಬಳ್ಳಾರಿಗೆ ಏನಕ್ಕೆ ಹೋಗ್ತಾ ಇದೀನಿ ಅಂತ ನಾನು ನಿಮ್ಗೆ ಅಲ್ಲೇ ಹೋಗಿ ತಿಳಿಸ್ತೀನಿ. ಸೊ ನಮ್ ಜೊತೆ ಇದ್ದಾರೆ ಪಿಂಟು ಮತ್ತೆ ಗಯಾನು, ಅನ್ಸಿಕಾ ಹಿಂದೆಗಡೆ ಊನೋ ಕಾರ್ಡ್ಸ್ ಆಡ್ತಿದ್ದಾರೆ. ಅವ್ರು ಬಿಸಿ ಇದ್ದಾರೆ. ಸೊ ಇವಾಗ ಸ್ಟಾರ್ಟ್ ಮಾಡಿದೀವಿ ನಮ್ಮ ಜರ್ನಿನ. ಸೊ ಎಷ್ಟು ಕಡೆಗೆ ಹೋಗಿ ರೀಚ್ ಆಗ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಷ್ಟು ಗಂಟೆ ಆಗುತ್ತೆ ನಡೀರಿ ಅಂತ ಎಲ್ಲ ಉಯ್ಯಾಲೆ ಆಡ್ತಾ ಕೂತವ್ರೆ. ಊಟಕ್ಕೆ ಬಂದಿದ್ವಿ, ಊಟಕ್ಕೆ ನಿಲ್ಸಿದ್ವಿ. ಬಂದ್ರೋ ಟೈಮ್ ಆಗುತ್ತೆ, 10 ಗಂಟೆ ಆಯ್ತು. ಎಲ್ಲ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು 12:15 ರೀಚ್ ಆದ್ವಿ. ಸೊ ಮಲಗಿ ಇನ್ನ ಒದ್ದಾಡ್ತಾ ಇದ್ದೀವಿ. ಬಿಸಿಲು ತುಂಬಾನೇ ಇದೆ. ಸೊ ಹೊರಗಡೆ ಹೋಗೋಕ್ಕಾಗಲ್ಲ. ಮಕ್ಕಳು ಮರಿ ಸೇರಿ ನಾವೆಲ್ಲ ಮನೇಲೇ ಕುತ್ಕೊಂಡು ಎಂಜಾಯ್ ಮಾಡ್ತೀವಿ. ಅಲ್ಲಿ ನೋಡಿ ತನ್ವಿಷಾ ಅಮ್ಮ ಹಾಯ್ ವೀರಾಜ್ ಏನಿದೆ. ಬಿಸಿಲು 2 ಗಂಟೆ ಆಗ್ತಾ 40 ಆಗುತ್ತಂತೆ. ಎಂಜಾಯ್ ಮಾಡ್ತೀವಿ ನಾವು. ಓಯ್ ತನ್ವಿಷಾ ಬಾ ಬಾ. ಲ್ಯಾಡರ್ ಮೇಲೆ ಹಾಕ್ಬಿಟ್ಟು ಬರಲ್ಲ ಅಂತಾಳೆ. ನನ್ ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ ಚೆನ್ನಾಗೈತ. प्याज रेडी है, आलू रेडी है, पानीपुरी रेडी है, स्वीट रेडी है. ए पानीपुरी भैया ಪಾನಿಪುರಿಗೆ ಯಾರು ಗಲಾಟೆ ಮಾಡಬಾರ್ದು. ಬನ್ನಿ ಕಡೆ ಬನ್ನಿ. ಹಾಯ್ ಹಾಯ್ ಅಮ್ಮುಲಿ. ನಾನು ಬಳ್ಳಾರಿಗೆ ಬಂದಿದ್ದ ಕಾರಣ ಏನು ಅಂತಂದ್ರೆ, ನಾನು ಬಳ್ಳಾರಿಗೆ ಬಂದಿದ್ದ ಹೊಸದ್ರಲ್ಲಿ, ಮದುವೆ ಆಗಿದ್ದ ಹೊಸದ್ರಲ್ಲಿ ನಮಗೆ ಒಬ್ರು ಪಕ್ಕದ ಮನೆ ಆಂಟಿ ತುಂಬಾನೇ ಪರಿಚಯ ಇತ್ತು. ಸೊ ಅವರ ಮಗಳ ಮದುವೆ ವಿದ್ಯಾ ಅಂತ, ವಿದ್ಯನ್ ಮದುವೆಗೆ ಬಂದಿದ್ದೀವಿ ನಾವು. ಸೊ ತುಂಬಾನೇ ಹೆಲ್ಪ್ ಮಾಡಿದ್ರು ಆಂಟಿ ನಮಗೆ. ಆ ವಿದ್ಯಾ, ವಿಜಿ, ಮಹೇಶ ಎಲ್ಲ ಬಂದು ನಮ್ಮ ಮನೇಲೇ ಇರ್ತಾಯಿದ್ರು. ಸೊ ರಾತ್ರಿ 1 ಗಂಟೆ 2 ಗಂಟೆ ಆದರೂ ಹೋಗ್ತಾನೆ ಇರಲಿಲ್ಲ. ನಾನು ಒಂದು 3 ವರ್ಷ ಇದ್ದೆ ಆ ಮನೇಲಿ. ಸೊ ಅವಾಗಿಂದನೂ ಕಂಟಿನ್ಯೂಸ್ ಆಗಿ ನಮ್ಮ ಫ್ರೆಂಡ್ಶಿಪ್ ಇದೆ ಮತ್ತು ಕಾಂಟ್ಯಾಕ್ಟಲ್ಲೂ ಇದ್ವಿ. ಸೊ ಮದುವೆ ಕರೆದಿದ್ರು, ಅದಕ್ಕೆ ನಾನು ಬಳ್ಳಾರಿಗೆ ಬಂದೆ. 1-2 ಡೇಸ್ ಮಕ್ಳಿಗೂ ಬಳ್ಳಾರಿ ಇದ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮದುವೆಗೆ ಹೋಗೋಣ ಅಂತ ಬಳ್ಳಾರಿಗೆ ಬಂದಿದ್ದು. ಸೊ ಇವಾಗೆಲ್ಲ ರೆಡಿಯಾಗಿದ್ದೀವಿ. ಸೊ ನಾನು ಈ ಡ್ರೆಸ್ಸಲ್ಲಿ ರೆಡಿಯಾಗಿದ್ದೀನಿ, ಸಿಂಪಲಾಗಿರಲಿ, ಬಿಸಿಲು ಸೀರೆ ಬೇಡ ಅಂತ ಸಿಂಪಲಾಗಿ ಇರಲಿ ಅಂತ ರೆಡಿಯಾಗಿದ್ದೀನಿ. ಸೊ ಎಲ್ಲ ರೆಡಿಯಾಗಿದ್ದಾರೆ, ಮದುವೆಗೆ ಹೋಗೋಣ ಬನ್ನಿ. ರೆಡಿಯಾಗಿದ್ದಾರೆ ನೋಡಿ. ಇಲ್ಲಿ ತನ್ವಿಷಾ ನೋಡಿ ಎಷ್ಟು ಕ್ಯೂಟ್ ಇದ್ದಾಳೆ. ಅಮ್ಮಲಿ ನಮ್ಮ ಮೆದುವೆ ಸಕ್ಕತ್ತಾಗಿದ್ದಾನಪ್ಪ. ಅವ್ನು ಟೀ ಶರ್ಟ್ ತುಂಬ ಚೆನ್ನಾಯ್ತಪ್ಪ. ಎಷ್ಟಪ್ಪ ಟೀ ಶರ್ಟ್ ನಿಂದು? ಜಸ್ಟ್ ನೋಡಿ, ಬಟ್ಟೆ ಇಡ್ಸ್ಕೊಳ್ಳಲ್ಲ ನನ್ನ ಮಗಳು, ಅಳ್ತಾಳೆ ಬಟ್ಟೆ ಇಡ್ಸ್ಕೊಳ್ಳೋಕೆ. ಅಮ್ಮ ಇತ್ತು ತನ್ವಿಷಾ, ಅಮ್ಮ ಬಟ್ಟು ಎಲ್ಲ ಬಟ್ಟು ಸೋನು ಮಗಳು ಬಟ್ಟು ಸಾಟಾಕ್ ಮಾಡ. ತನ್ವಿಷಾ ಹಾಯ್, ಫೈನಲಿ ಬಂದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದೀವಿ. ಅಪ್ಪ ಇಲ್ಲಿ. ಹಾಯ್ ಹಾಯ್. ಅಣ್ಣ ಇಲ್ಲಿ ರಾಮಣ್ಣ ಬಂದಿಲ್ಲ. ಇವ್ ನಮ್ಮ ಹಾಯ್, ಆರಾಮಿದ್ದೀವಿ. ಬೈನ್ತಿನ ವಿದ್ಯಾರ್ಥಿ ಬೈನ್ ಕರೆಂಟ್ ಹೋಗ್ಬಿಟ್ಟು ಬ್ಲಾಸ್ಟ್ ಹೋಗಿಲ್ಲ.
कापोती तो करेंट ब्लास्ट ಇವಾಗ ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗ್ತಿದೀವಿ. ಮನೆಗೆ ಹೋಗ್ಬಿಟ್ಟು ನಿದ್ದೆ ಮಾಡಲ್ಲ, ನಿದ್ದೆ ಮಾಡ್ಬೇಕು. ಸಂಪದ ಹಾಕ್ಬಿಡಿ ಅಂತೀನಿ. ಇಲ್ಲ ಗೈಸ್, ಇದಿರೋದು ಬಳ್ಳಾರಿ ವೆದರ್ ಜಸ್ಟ್ 40, ಜಾಸ್ತಿ ಏನಿಲ್ಲ, 40 ಅಷ್ಟೇ. 38 ಇತ್ತು, ಇವಾಗ 40 ಆಗ್ಬಿಟ್ಟಿದೆ. ಗಯಾನ್ ನೋಡಿದಾಗ ಎಷ್ಟು 11:15 38 ಇತ್ತು, ಈಗ 2 ಗಂಟೆಲಿ 40. ಏನಂತೀರಾ? ತುಂಬಾ ಶೆಕೆ ಇದೆ, ಸ್ನಾನ ಮಾಡಿದ್ರೆ ತುಂಬಾ ಐಸ್ ಹಾಕೊಂಡು ಸ್ನಾನ ಮಾಡಿದ್ರೆ ಹಂಗೆ ಅನಿಸ್ಬಿಟ್ಟಿದೆ. ಇದು ಬಳ್ಳಾರಿಯ ಮಾರ್ಕೆಟ್ಟು. ಸೊ ಇದು ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೇ ಬಂದು ನಾನು ತರಕಾರಿ ಎಲ್ಲ ತಗೋತಾ ಇದ್ದೆ. ಎಲ್ಲ ನೆನಪಾಗ್ತಾ ಇದೆ ಇವಾಗ ಇಲ್ಲಿ ಬಂದು. ಅಂದರೆ ಫಸ್ಟು ಈ ಥರ ಇರಲಿಲ್ಲ, ಇವಾಗ ಕೊಟ್ಬಿಟ್ಟು ಕೊಟ್ಟಿದ್ದಾರೆ ಎಲ್ಲರಿಗೂ ವ್ಯಾಪಾರ ಮಾಡೋಕ್ಕೆ. ಬಟ್ ಫಸ್ಟು ಬೇರೆ ಥರನೇ ಇತ್ತು, ಎಲ್ಲ ಕೆಳಗಡೆ ಇಟ್ಕೊಂಡು ಮಾರ್ತಾಯಿದ್ರು. ಆಮೇಲೆ ಇಲ್ಲ ಖಾರ ಬೂಂದಿ ಫೇಮಸ್ಸು, ಸೊ ಅದನ್ನ ತೊಗೊಳಕ್ಕೆ ಬಂದಿದ್ದೀನಿ. ಖಾರ ಬೂಂದಿ ಫೇಮಸ್ ಇಲ್ಲಿ. ಇವಾಗ ಬಿರಿಯಾನಿ ಪಾರ್ಟಿ ನಡೀತಾ ಇದೆ. ಮೇಘ ಮೇಡಮ್ ಮಾಡ್ತಾ ಇದ್ದಾರೆ ಬಿರಿಯಾನಿ. ಸೊ ನಾವು ಅವರಿಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಸಖತ್ ಶೆಕೆ. ಏನ್ ಬೇಗ ಶೆಕೆ ತುಂಬಾ ಇದೆ ಬಳ್ಳಾರಿಯಲ್ಲಿ. ಅಡುಗೆ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಸೇರಿಕೊಂಡ್ರೆ ಏನು, ಫಸ್ಟ್ ಟಾಪಿಕ್ಕು ಗಾಸಿಪ್ಪು. ಸೊ ಗಾಸಿಪ್ನ ಮಾಡ್ಕೊತ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊತ ನಾವು ಕೆಲಸನ ಮಾಡ್ತಿದ್ವಿ. ನಾನು ಪಚ್ಚಡಿಗೆ ಕಟ್ ಮಾಡ್ತಾಯಿದ್ದೆ, ಮೇಘ ಬಿರಿಯಾನಿ ಮಾಡಿಕೊಂಡು ಸೈಡಲ್ಲಿ ಏನೇನಿತ್ತು ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ಲು. ಸೊ ಸ್ವಲ್ಪ ಮೆಸ್ಸಿ ಇದೆ, ಇಗ್ನೋರ್ ಮಾಡಿ. ಸೊ ಹಂಗೆ ಹೆಣ್ಮಕ್ಳದ್ದು ಗಾಸಿಪ್ ಮಾಡ್ಕೊತ ಮಾಡ್ತಾಯಿದ್ರೆ ಕೆಲಸ ಹೋಗೋದು ಗೊತ್ತಾಗಲ್ಲ. ಸೊ ಹಂಗೆ ಚಕ ಅಂತ ಕೆಲಸ ಎಲ್ಲ ಮಾಡಿ ಮುಗಿಸಿ ಬಿರಿಯಾನಿ ಎಲ್ಲ ಮಾಡಿ ಊಟ ಮಾಡೋಕ್ಕೆ ನಾವು ಹೋದ್ವಿ. ಸೊ ತುಂಬ ತಿಂಗಳಾಗಿತ್ತು ನಾನು ಅವಳನ್ನ ಮೀಟ್ ಮಾಡಿ. ಜಾಸ್ತಿ ನಾವು ಫೋನಲ್ಲಿ ಮಾತಾಡಲ್ಲ, ಯಾಕಂದರೆ ಅವಳ ಮಕ್ಕಳ ಹತ್ರ ಬ್ಯುಸಿ ಇರ್ತಾಳೆ, ನಾನು ಇಲ್ಲಿ ಬ್ಯುಸಿ ಇರ್ತೀನಿ. ಸೊ ಅದಕ್ಕೆ ಹಿಂಗೆ ಸಿಕ್ಕಿದಾಗ ಏನೇನು ಸಿಗುತ್ತೆ ಎಲ್ಲ ಟಾಪಿಕ್ನು ಮಾತಾಡ್ಕೊಂಡು ಹುಚ್ಚಾಡ್ಬಿಟ್ಟು ಹಾಕ್ಬಿಡೋದೆ. ತುಂಬಾ ಶೆಕೆ ಇದೆ, ಈ ಕೂಲರ್ ಹಾಕಿದ್ರು ಒಳಗಡೆಯಿಂದ ಸುರಿತಿರುತ್ತೆ ನೀರು. ಶೆಕೆ ಮನೆ. ಏ ಮಲ್ಕೊಳ್ಳಿ ಸಾಕು. ಫಸ್ಟ್ ದೊಡ್ಡ ಮಗು, ಬೇಗ ಅವ್ರು ಮಲ್ಕೋಬೇಕು. ಬಿಟ್ಟು ನಾವು 11:15 ಬಿಟ್ಟಿದ್ದು ಬಳ್ಳಾರಿ ಮೈಸೂರಿಗೆ ಹೋಗ್ತಾ ಇದೀವಿ. ಆನ್ ದ ವೇ ಬರ್ಬೇಕಾದ್ರೆ ಸಿದ್ಧಗಂಗಾ ಮಠ ತುಂಬ ವರ್ಷ ಆಗಿತ್ತು ನೋಡಿ, ಸೊ ಮಕ್ಳಿಗೂ ತೋರಿಸ್ಕೊಂಡು ಹೋಗೋಣ ಅಂತ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಸೊ ಈಗ ದರ್ಶನ ಮಾಡ್ಕೊಂಡು ಆದ್ರೆ ಪ್ರಸಾದ ತಿನ್ಕೊಂಡು ಹೋಗೋಣ. ನೋಡಿ ಸಿದ್ಧಗಂಗಾ ಮಠ
2:30ಗೆ ಬಂದಿದ್ದೀವಿ ನಾವು. ಸ್ವಲ್ಪ ಬಿಸಿಲಿದೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ. ಸೊ ಲೆಟ್ಸ್ ಗೋ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಮಠದಲ್ಲಿ ಸಮ್ಮರ್ ಕ್ಯಾಂಪ್ ಕೂಡ ನಡೆಸ್ತಾ ಇದ್ದಾರೆ. ಆದರೆ ಗಯಾನ್ಗೆ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸತಾಯಿಸ್ತಾನೆ. 1 ವಾರ ಇಲ್ಲ 15 ಡೇಸು ಆ ಥರ ನಡೆಸ್ತಾರಂತೆ ಸಮ್ಮರ್ ಕ್ಯಾಂಪು. ಆದರೆ ನಮ್ಮ ಗಯಾನಿಗೆ ಬಿಟ್ಟು ಹೋಗೋಣ ಅಂತ ಇದ್ದೀನಿ. ಏನು ಹೇಳ್ತಾನೆ ಕೇಳೋಣ ತಾಳಿ. ಗಯಾನ್, ನಿನಗೆ ಬಿಟ್ಟು ಹೋಗೋಣ ಅಂತ ಇದ್ದೀನಿ, ಮಠದಲ್ಲಿ ಬಿಟ್ಟು ಹೋಗ್ಲಾ ಇದಕ್ಕೆ ಸಮ್ಮರ್ ಕ್ಯಾಂಪ್ಗೆ. ಚಂಗ್ಲೇನವ? ಚರಿತ್ರೆ ಪಾರ್ಕ್ ಥರ ಇದೆ ಇದೊಂದು. ಚರಿತ್ರೆ ಇದು ಕಲ್ಯಾಣಿ ಕಟ್ತಾ ಇದ್ದಾರೆ ಇನ್ನು. ನೋಡ್ದೆ ಓರೆ ಇವಾಗ ಮೇಲೆ ಐತೆ ನೋಡು. ಇಲ್ಲಿ ಬಾರೋ, ಈ ಕಡೆ ಬಾರೋ. ಅಲ್ಲಿ ನೋಡು, ಅಲ್ಲಿ ಒಳಗಡೆ ಮೇಲ್ಗಡೆ ನೋಡು. ಕಾಣಿಸ್ತಾ ಇಲ್ಲ. ಬಾ, ನಿನಗೆ ಕಾಣಿಸಲ್ಲ. ಶಿವಕುಮಾರ್ ಸ್ವಾಮೀಜಿಗಳು. ಶಿಶು ಶಿವಣ್ಣ ತೇಜು ಲೇಕರು ಹೋಲ್ತವ. ಲೇಕರು ಮಗು ಇದ್ದಾಗ ಅವ್ರ ಅಮ್ಮನ ಮಾಡಿದ ತೊಡೆ ಮೇಲೆ ಮಲ್ಕೊಂಡೈತೆ ಮನು ಅಂತ. ಅರ್ಥ ಆಯ್ತಾ? ಚೆನ್ನಾಗಿದೆ ಒಂಥರ ಇದು ಪಾರ್ಕ್. ಮಕ್ಳಿಗೆ ಪಾಠ ಮಾಡ್ತಾವ್ರಂತೆ ನೋಡ್ರಪ್ಪ. ನೀನು ಕುತ್ಕೊಂಡು ಓದು ಅವ್ರ ಜೊತೆ. ಇನ್ನೇನು ಮತ್ತೆ, ರೆಸ್ಟೋರೆಂಟ್ ಅಲ್ವಾ? ಅನ್ಸಕ್ಕೆ ಎತ್ಕೊಂಡಂತೆ ತೋರ್ಸಮ್ಮ. ನಮ್ಮ ಅನ್ಸಿಕಂಗೆ ಶಕ್ತಿನೇ ಇಲ್ಲ, ತಿನ್ನೋದು ಇಲ್ಲ, ಶಕ್ತಿನೂ ಇಲ್ಲ. ಅದು ಬೇರೆ ಫೋಸು ಸ್ನ್ಯಾಪಲ್ಲಿ ಹೆಂಗೆ ಫೋಸ್ ಕೊಟ್ಟಿರೋದು. ಚೆನ್ನಾಗಿ ತಿಂದ್ರೆ ಬರುತ್ತೆ, ಹುಡುಗಿರಿಗೆ ಇದು ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅಕ್ಷರಾಭ್ಯಾಸ ಮರಳ ಮೇಲೆ ಮಾಡ್ತಾ ಇರೋದು. ಇವರು ಸ್ವಾಮೀಜಿ ಆದ್ರು ಅನ್ನೋದು ಈ ಪಾರ್ಕ್ ಒಳಗಡೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾ ಇದೀವಿ. ನೆರಳು ಇದೆ, ಚೆನ್ನಾಗಿದೆ, ಸ್ವಲ್ಪ ಪರವಾಗಿಲ್ಲ. ಮೇಲ್ಗಡೆ ದೇವಸ್ಥಾನಕ್ಕೆ ದರ್ಶನ ಮಾಡಕ್ಕೆ ಹೋಗಬೇಕು. ಸೊ ದರ್ಶನ ಮಾಡೋಕ್ಕಿಂತ ಮುಂಚೆ ಈ ಪಾರ್ಕ್ ಒಳಗೆ ಬಂದು ನೋಡ್ಕೊಂಡು ಹೊಟ್ಟೋಗ್ಬಿಡೋಣ ಅಂತ ಬಂದ್ವಿ. ಇವರೇ ಸ್ವಾಮೀಜಿ ಆಗಿರೋದು. ಇವಾಗ ಮಕ್ಕಳುಗಳಿಗೆ ಓದಿಸಿ ಮಕ್ಕಳಿಗೆ ಸೇರಿಸ್ಕೋತಾ ಇರೋದು ಮಠದಲ್ಲಿ. ನೋಡಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ಮಠದಲ್ಲಿ. ಇವಾಗ ನಿಮ್ಗೆ ತೋರಿಸ್ತೀನಿ ನಡೀರಿ. ನಿಮಗೆ ಆರಾಮಾಗಿ ಎಲ್ಲ ಸಿಗುತ್ತೆ. ಐಸ್ ಕ್ರೀಮು, ಬ್ಯಾಗು, ಬುಕ್ಸು ಅನ್ನೋದೆಲ್ಲ. ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಮಕ್ಕಳು. ನಾನೇನು ಹೇಳ್ತಿದ್ದೀನಿ ಕೇಳು, ಸ್ವಲ್ಪ ಚೆನ್ನಾಗಿ ಓದಬೇಕು. ಇವರು 108 ಇಯರ್ಸ್ ಇದ್ದು 119 ಇಲ್ಲ 108 108 ಇಯರ್ಸ್ ಇತ್ತು ಇವರು. ನಾವು 100 ಇಯರ್ಸ್ ಸತ್ತೋಗ್ಬಿಡ್ತೀವಿ. ಇವರು 108 ಇಯರ್ಸ್ ಇದ್ದಾರೆ. ಓ ಮೈ ಗಾಡ್. ನಮ್ಮ ಮ್ಯಾಮ್ ಹೇಳಿದ್ರು, ನಮ್ಮ ಕನ್ನಡ ಮ್ಯಾಮ್ ಹೇಳಿದ್ರು, ಹೋಗಿ ಸಿದ್ಧಗಂಗಾ ಮಠ ನೋಡ್ಕೊ ಬರೋದು. ಜಿಂಕೆಗಳಿಗೆ ಫಲಹಾರನ ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ನೋಡಿರಿ, ಗಿಡಗಳಿಗೆ ನೀರು ಹಾಕೋದು, ಬಿಸಿಲು ಟೈಮಲ್ಲಿ ಅದೆಲ್ಲ ಮಾಡಬೇಕು. ಇಲ್ಲಿ ನೋಡಿರಿ, ಯಾರಿದು ಅಬ್ದುಲ್ ಕಲಾಂನ ಮೀಟ್ ಮಾಡಿದವ್ರು ಇವರು. ತುಂಬಾ ಮಾತಾಡ್ತಿದ್ಯಾ ಗಯನ್, ಇವಾಗ ನೀನು ಸಖತ್ ಮಾತಾಡ್ತೀಯಾ. ಎತ್ಕೊಂಡು ಹೋಗ್ಬಿಟ್ಟು ಹಾಕ್ಬೇಕು. ಬರೀ ಇಲ್ಲಿ ಕೆಳಗಡೆ ಬನ್ನಿ. ಪೂಜೆ ಮಾಡ್ತಾವ್ರು ನೋಡಿ ಲಿಂಗಕ್ಕೆ. ಅದು ಮರದ ಕೆಳಗಡೆ ಚೆನ್ನಾಗಿದೆ ಜಾಗ ಇದೆ. ಮಕ್ಳಿಗೆ ಆಟ ಆಡೋಕ್ಕೆ ಜೂಗಾಲಿ, ಆಮೇಲಿಂದ ಏನೋ ಮಕ್ಳಿಗೆ ಇಟ್ಟಿರೋದು ಜೂಗಾಲಿ, ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಿರೋದು. ನಮ್ಮ ಹಾಸ್ಟೆಲ್ ಅವರೆಲ್ಲ ಆಟ ಆಡ್ತಿರೋದು. ಇವ್ರಿಬ್ರು ಇರ್ಲಿಲ್ಲಪ್ಪ ಮಠದಲ್ಲಿ, ಏನೋ ತಗೊಂಡ್ಬಂದಿರೋದು. ಪಾರ್ಕ್ ಎಲ್ಲ ಇದೆ, ತಣ್ಣಗಿದೆ. ದೊಡ್ಡ ಆಲದ ಮರ ಇದೆ. ಆಲದ ಮರದ ಬೇರ್ಗಳೆಲ್ಲ ಈ ಕಡೆ ಥರ ಬಿಟ್ಕೊಂಡು ಚೆನ್ನಾಗಿದೆ. ಸೊ ಮೋಗ್ಲಿ ಕೂಡ ಇದ್ದಾನೆ ಇಲ್ಲಿ. ಇಷ್ಟೇ ಲಾಸ್ಟು, ಅದು ಲಾಸ್ಟ್ ಡೆಡ್ ಎಂಡು. ಮತ್ತೆ ವಾಪಸ್ಸು ರಿವರ್ಸು ಹಿಂಗೆ ಹೋಗ್ಬೇಕು.
ರೆಸ್ಟ್ ಮಾಡೋರು ಮಾಡ್ತಾವ್ರೆ, ಕುತ್ಕೊಂಡಿರೋ ಕುತ್ಕೋತಾವ್ರೆ. ಹಿಂಗೆ ಹೋಗ್ಬೇಕು ವಾಪಸ್ ನಾವು. ಆಟ ಆಡ್ತಾವ್ರೆ ನೋಡಿ ಹುಡುಗರು ಪಾರ್ಕಲ್ಲಿ. ಬಾರ ಐತಿ ಕಡೆ ಇದು. ಸೊ ನಾನು ನಿಮಗೆ ಡೆಡ್ ಎಂಡ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ರೀ. ಲಾಸ್ಟ್ ಡೆಡ್ ಎಂಡ್. ಮತ್ತೆ ಇನ್ನು ಆ ಕಡೆ ಉದ್ಯಾನವನ, ಶ್ರೀ ಶ್ರೀ ಉದ್ಯಾನ ಮಹಾಶ್ರೀವ ಯೋಗಿಗಳು. ಸೊ ಇಷ್ಟೆಲ್ಲ ಚೆನ್ನಾಗಿದೆ ಒಟ್ಟಿನಲ್ಲಿ. ನೀವು ಬನ್ನಿ, ಸಮ್ಮರ್ ಡೇಸಲ್ಲಿ ಚೆನ್ನಾಗಿರುತ್ತೆ, ಮಕ್ಳಿಗೆ ತೋರಿಸ್ದಂಗೂ ಇರುತ್ತೆ. ಬಟ್ 4 ಗಂಟೆ ಮೇಲೆ ಬನ್ನಿ, 8 ಗಂಟೆ ತನಕ ಓಪನ್ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ತುಂಬ ಚೆನ್ನಾಗಿದೆ, ಬಂದು ನೋಡ್ಕೊಂಡು ಹೋಗಿ. ಸಮ್ಮರ್ ಡೇಸ್ ಎಲ್ಲರೂ ಕರ್ಕೊಂಡು ಹೋಗು ಅಂತಾರೆ. ಈ ಬಿಸಿಲಿಗೆ ಬರ್ಬೇಕಾದ್ರೆ ಎಕ್ಸೈಟ್ಮೆಂಟಿಂದ ಬಂದ್ಬಿಡ್ತಾರೆ. ಆಮೇಲಿಂದ ಇವ್ರ ಮನೆಗೆ ಕರ್ಕೊಂಡು ಹೋಗೋ ತನಕ ಸಾಕಾಗುತ್ತೆ ನನಗೆ. ನಡೆಯಲ್ಲ, ಮಾಡಲ್ಲ, ಅಮ್ಮ ಬಿಸಿಲು ಅಂತಾರೆ. ಬರ್ಬೇಕಾದ್ರೆ ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಹೋಗೋ ಟೈಮಲ್ಲಿ ಆಗಲ್ಲ, ಹಂಗೆ ಹಿಂಗೆ ಅಂತಾರೆ. ಸೊ ಆದರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೆಂಗಾಗುತ್ತೆ ಅಂತ. ಇನ್ನು ಮೇಲ್ಗಡೆ ಹೋಗಿ ಹತ್ತಬೇಕು ದೇವಸ್ಥಾನಕ್ಕೆ. ನೋಡುವ ಬನ್ನಿ. ನೋಡಿದ್ದಿದೆ ದೇವಸ್ಥಾನ, ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ. ಸೊ ನಾವು ಈವ್ನಿಂಗ್ ಅಂತ ಬರೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಈವ್ನಿಂಗ್ ಆದರೆ ಚೆನ್ನಾಗಿರುತ್ತೆ ಬಿಸಿಲು ಅಂತ. ಬಳ್ಳಾರಿ ಬೇಗ ಬಿಟ್ಟಿದ್ರಿಂದ ಬೇಗ ಬಂದ್ವಿ, ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಮಕ್ಳಿಗೂ ಸಮ್ಮರ್ ಡೇಸಲ್ಲಿ ಬಂದು ತೋರಿಸ್ದಂಗಿರುತ್ತೆ ಅಂತ. ಸೊ ನೋಡಿ ಇಲ್ಲಿ ಇದು ಬಸವಣ್ಣ. ಗಾಯ ಇರಮ್ಮ, ಬರ್ತೀನಿ. ನವಗ್ರಹ ಬಾವಿ ನೀರು ಬರುತ್ತಮ್ಮ ಅಲ್ಲಿ. ಸಿಂಗಲ್ ಕಲ್ಲಲ್ಲಿ ಕೆತ್ತಿರೋದು ಬಸವ ಮತ್ತೆ ಸ್ವಾಮೀಜಿ ಮತ್ತೆ ಅದ್ಯಾರೋ ಗೊತ್ತಾಗಿಲ್ಲ ನನಗೆ. ಸೊ ಚೆನ್ನಾಗಿದೆ. ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆ ಇದು. ಸೊ ಅದ್ರೊಳಗೆ ಹೋಗೋಣ ಬನ್ನಿ. ಧ್ಯಾನ ಮಂದಿರವಿದು ಅವ್ರದ್ದೇ. ಕೆಳಗಡೆ ಧ್ಯಾನ ಮಾಡ್ತಿದ್ರು ಅನ್ಕೋತೀನಿ. ಧ್ಯಾನ ಮಾಡ್ತಿದ್ರು. ತನಕ ಇರುತ್ತಂತೆ ಊಟ. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ನೋಡಿ ಎಷ್ಟು ವಯಸ್ಸಾದ ಮೇಲೂ ಸೇವೆ ಮಾಡೋರು ಮಾಡ್ತಾ ಇದ್ದಾರೆ. ಇಲ್ಲಿ ಕೇಳಬೇಕೇನೋ ಕಣೋ, ನಮ್ಮ ಪಿಂಟು ಮನ್ಸು ಮಾಡಿದ್ದಾರೆ ಬರೋಣ ಅಂತ. ಒಂದು ವಾರ ಇರ್ತೀನಿ ಅಂತ ಹೇಳ್ತಾವನೆ. ಆಡಳಿತ ಕಚೇರಿ ಇಲ್ಲೇ ಐತೆ ನೋಡಿ. ದಾಸೋಹ ಎಲ್ಲ ಆಯಿತು, ಪ್ರಸಾದ ಎಲ್ಲ ಆಯಿತು. ಇವಾಗ ನಾವು ಹೊರಟಿದ್ದೀವಿ ಮೈಸೂರು ಕಡೆಗೆ. ಚೆನ್ನಾಗಿತ್ತು ಪ್ರಸಾದ. ಏನ್ರೋ ನಿಮ್ಮದು ಕತೆ. ಇಲ್ಲಿ ನೋಡಿಲಿ, ಅಮ್ಮೂಗೆ ಸಿಗಾಕೊಂಡ್ಬಿಟ್ಟಿದೆಯಲ್ಲೋ, ಹಂಗೆಲ್ಲ ಹಾಕೋಬಾರ್ದು ಕತ್ತಿಗೆ. ಅದಕ್ಕೆ ನಿಮ್ಗಳಿಗೆ ತಕ್ಕೊಡಲ್ಲ, ತಲಾಟೆಗಳು ಮಾಡ್ತೀರಾ ನೀವುಗಳು ಅಂತ. ಕೋತಿಗಳ ಬನ್ನಿ, ಇಲ್ಲ ಸೇರಿಸ್ಬಿಟ್ಟು ಹೋಗ್ಬಿಡ್ತೀನಿ ಗ್ಯಾರಂಟಿ ಇಬ್ರಿಗೂ. ಹೆಣ್ಮಕ್ಳಿಗಿಲ್ಲ, ಹೆಣ್ಮಕ್ಳಿಗಿದ್ರೆ ಅವಳು ಹಾಕ್ಬಿಡ್ತಿದ್ದೆ ಇಲ್ಲೇ, ಗಯನ್ಗೆ ಹಾಕ್ಬಿಡ್ತೀನಿ ಆರಾಮಾಗಿ. ವಾಟ್ಸಪ್ ಸ್ಟೇಟಸ್ಸು ಮತ್ತು ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ನನ್ನ ಯೂಟ್ಯೂಬ್ ಬಗ್ಗೆ ಏನಾದ್ರು ಕ್ವಶನ್ ಇದ್ದರೆ ಕೇಳಿ ಅಂತ ಹೇಳಿದ್ದೆ. ನಮ್ಮ ಫ್ಯಾಮಿಲಿಯವರು
ಒಬ್ರಾರು ಕೇಳಿದ್ರೆ ಒಂದು 2-3 ಜನ ಕೇಳಿದ್ರಷ್ಟೇ. ನೀವು ಫ್ಯಾಮಿಲಿಯವರಾಗಿ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಹೊರಗಡೆ ಅವ್ರು ಯಾರು ಸಪೋರ್ಟ್ ಮಾಡ್ತಾರೆ? ಸೊ ಒಂದು 2-3 ಜನ ಕೇಳಿದ್ರು ಕ್ವಶನ್ನು. ಸೊ ಆ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ನನಗೆ ಲಾವಣ್ಯ ಅಕ್ಕ ಫಸ್ಟಿಂದ ನಾನು ಯೂಟ್ಯೂಬ್ ಯಾವಾಗ ಶುರು ಮಾಡಿದೆ ಅವಾಗಿಂದ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾಳೆ. ಆಮೇಲೆ ಹೆಂಗೆ ನಡೀತಿದ್ವಿ ಹೋದಾಗೆಲ್ಲ ಕೇಳ್ತಾಳೆ, ಹೆಂಗೆ ನಡೀತಿದ್ದೀನಿ ನೀನು ಯೂಟ್ಯೂಬ್ ಚಾನಲ್ಲು, ಆಮೇಲಿಂದ ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲ ತುಂಬ ಚೆನ್ನಾಗಿ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಅವಳ ಕ್ವಶನ್ ಇರೋದು, ನೀನು ಯೂಟ್ಯೂಬ್ನ ಯಾವಾಗ ಶುರು ಮಾಡಿದ್ದು, ಏನಕ್ಕೆ ಶುರು ಮಾಡಿದ್ದು ಅಂತ. ಸೊ ನಾನು ಲಾವಣ್ಯ ಶುರು ಮಾಡಿದ್ದೇನಕ್ಕೆ ಅಂತಂದರೆ ನನ್ನ ಮಕ್ಕಳು ಬೆಳೀತಾ ಇದ್ದಾರೆ. ಸೊ ಅವ್ರ ಮೆಮೊರಿ ಎಲ್ಲ ಕಲೆಕ್ಟ್ ಮಾಡಿ ಒಂದು ಅವ್ರು ಬೆಳೀತಾ ಇದ್ದಂಗೆಲ್ಲ ನೋಡ್ತಾ ಹೋಗಲಿ ಅನ್ನೋದೊಂದು ನನಗೊಂದು ಇಷ್ಟ. ಎಲ್ಲರೂ ಹೊರಗಡೆ ಹೋಗ್ತೀವಲ್ಲ ಅಲ್ಲೆಲ್ಲ ವೀಡಿಯೋಸ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ, ಅವ್ರ ಮುಂದೆ ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಅವರೆಲ್ಲ ರೀಕಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಅದಕ್ಕೊಂದು ಕಾರಣಕ್ಕೋಸ್ಕರ ರೀಕ್ರಿಯೇಟ್ ಆಗಿ ನೋಡ್ಕೊಳ್ಳಿ ಅಂತ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು, ನನಗೆ ಯೂಟ್ಯೂಬರ್ ಯಾರು ಇಷ್ಟ ಅಂತಂದರೆ ನಾನು ಜಾಸ್ತಿ ನಾರ್ತ್ ಇಂಡಿಯನ್ಸ್ದು ಯೂಟ್ಯೂಬ್ ನೋಡೋದು. ಸೊ ಅವರೆಲ್ಲ ನನಗೆ ಇಷ್ಟ ಆಗ್ತಾರೆ. ಇನ್ನೊಂದು ಕ್ವಶನ್ ಏನು ಅಂತಂದರೆ, ನೀನು ಲವ್ ಸ್ಟೋರಿ ಬಗ್ಗೆ ಹೇಳು ಅಂತ ಹೇಳಿದ್ಯಾ. ಸೊ ನನ್ನ ಲವ್ ಸ್ಟೋರಿ ಬಗ್ಗೆ ಹೇಳೋಕ್ಕೆ ಇನ್ನೊಂದು ಸ್ವಲ್ಪ ದಿನ ಬೇಕು, ನಾನು ಕಾಯ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಂಗೆಲ್ಲ ನನಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ನನ್ನ ಲವ್ ಸ್ಟೋರಿ ಬ್ಲಾಗು ಆದಷ್ಟು ಬೇಗ ಬರುತ್ತೆ. ಸೊ ಬಂದೇ ಬರುತ್ತೆ. ನೆಕ್ಸ್ಟ್ ನಮ್ಮ ಆಶಕ್ಕ ಕೇಳಿದಾಳೆ ಇನ್ಕಮ್ ಬರ್ತಾ ಇದೆಯಾ ಅಂತ. ಆಶಕ್ಕ ಇದ್ದ ಇನ್ಕಮ್ ಬರ್ತಾ ಇಲ್ಲ ನನಗೆ, ಯಾಕಂದರೆ ಇವಾಗ ಒಬ್ಬೊಬ್ಬ ಅಂತ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಇನ್ಕಮ್ ಆಗೋಕ್ಕೆ ಇನ್ನೂ ಸ್ವಲ್ಪ ದಿವಸ, ಸ್ವಲ್ಪ ವರ್ಷಗಳು ಬೇಕು. ಸೊ ನಿಮ್ಗೆ ಸಪೋರ್ಟ್ ಆಗ್ತಾ ಇದ್ರೆ, ಸಬ್ಸ್ಕ್ರೈಬರ್ ಆಗ್ತಾ ಇದ್ರೆ ಎಲ್ಲ ಆಗುತ್ತೆ. ಸೊ ನಮ್ಮ ಕೌಶಿಕ್ ಒಂದು ಕ್ವಶನ್ ಕೇಳಿದ್ದ. ಏನು ಕೇಳಿದ್ದಪ್ಪ ನೀನು? ಏನು ಕೇಳಿದ್ದೆ ಹೇಳು, ಹೇಳ್ತೀನಿ. ಸ್ಕಿಪ್ ಅಂತೆ. ನೆಕ್ಸ್ಟ್ ನಮ್ಮ ರಿಂಕು ಕೇಳಿದ್ದು ಫನ್ನಿ ವಿಡಿಯೋಸ್ ಎಲ್ಲ ಮಾಡಿ ಅಂತ. ದಯವಿಟ್ಟು ನಮ್ಮ ಸೋನು ಮತ್ತೆ ನಮ್ಮ ರಿಂಕು, ನಮ್ಮ ಕೌಶಿಕ್ ಎಲ್ಲ ಫ್ರೀ ಆದರೆ ಮಾಡೋಣ ಫನ್ನಿ ವಿಡಿಯೋಸು. ಸೊ ಒಬ್ರಿಗೆ ರಜಾ ಇದ್ರೆ ಒಬ್ರು ಕ್ಲಾಸು, ಒಬ್ರಿಗೆ ಕ್ಲಾಸ್ ಇದ್ರೆ ಒಬ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮ ಸೋನು ಅಂದ್ರು ಸಂಡೇ ಮಾತ್ರ ಸಿಗೋದು. ಸೊ ಆದಷ್ಟು ಬೇಗ ಮಾಡೋಣ ರಿಂಕು. ಸೊ ನೋಡಿ, ಇಷ್ಟು ಜನ ಕ್ವಶನ್ ಕೇಳಿದ್ದೀರಾ ಅಷ್ಟೇ. ನೀವುಗಳು ಸಪೋರ್ಟ್ ಮಾಡಿ ಕ್ವಶನ್ನ ಕೇಳಿದ್ರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಹೌದಪ್ಪ, ನನ್ನ ಯೂಟ್ಯೂಬ್ ಚಾನಲ್ ಎಷ್ಟು ಡೀಪಾಗಿ ನೋಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಬೇಕಲ್ವಾ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಏನಾರ ಸ್ಟೇಟಸ್ ಹಾಕಿದಾಗ ದಯವಿಟ್ಟು ಕ್ವಶನ್ನ ಕೇಳಿ, ನಾನು ಆನ್ಸರ್ನ ಮಾಡ್ತೀನಿ. ಸೊ ಸಿದ್ಧಗಂಗಾ ಮಠದಲ್ಲಿ ದರ್ಶನ ಎಲ್ಲ ಆಯಿತು. ಈಗ ನಾವು ಮೈಸೂರು ಕಡೆ ಹೊರಟಿದ್ದೀವಿ. ಸೊ ಇದೊಂದು ಕ್ವಶನ್ ಕೇಳಿದ್ದು ನಾನು, ಅದೊಂದು ಬ್ಲಾಗಲ್ಲಿ ಮಾಡಿಬಿಡೋಣ ಅಂತ ನಾನು ಇವಾಗ ಆನ್ಸರ್ನ ಮಾಡಿದ್ದೀನಿ. ಸೊ ಲಾವಣ್ಯ, ಆಶಕ್ಕ ಮತ್ತು ಕೌಶಿಕ್, ರಿಂಕು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕ್ವಶನ್ಗೆ ಆನ್ಸರ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕ್ವಶನ್ ಏನೋ ಕೇಳಿದ್ದ ಇವ್ರು, ಏನು ಕೇಳಿದ್ದ? ನಮ್ಮ ಅಣ್ಣ ಒಬ್ಬ ರೇಕ್ಸ ಕೇಳಿದ, ಗಾಯ್ಸ್ ಯಾವಾಗ ಕ್ಲೋಸ್ ಮಾಡ್ತೀರಾ ನೀವು ಯೂಟ್ಯೂಬ್ನ ಅಂತ. ನಾನು ಯೂಟ್ಯೂಬ್ನ ಕ್ಲೋಸ್ ಮಾಡಲ್ಲ ಕಣೋ, ನಾನು ಯೂಟ್ಯೂಬ್ನ ಕ್ಲೋಸ್ ಮಾಡಲ್ಲ. ನಾನು ನಿನ್ನ ಮದುವೆದು ಬ್ಲಾಗ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಯೂಟ್ಯೂಬ್ನ ಕ್ಲೋಸ್ ಮಾಡಲ್ಲ. ಅವ್ನು ಸುಮ್ಮನೆ ತಮಾಷೆಗೆ ಹೇಳಿದ್ದಾನೆ. ಸೊ ಅಂದವೇ ಹೋಗ್ತಾ ಇದೀವಿ ಇವಾಗ ಮೈಸೂರಿಗೆ. ಹೋಗೋಣ ಬನ್ನಿ. ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿದ್ದೀವಿ ಅಂತಂದರೆ, ಎಲ್ಲಿದ್ದೀವಪ್ಪ? ಹೆಬ್ಬಾಳ, ನಾಗವಲ್ಲಿ ಊರಲ್ಲಿ ಇದ್ದೀವಿ. ಕೌಶಿಕ್ ಕೇಳಿದ್ದ ಕ್ವಶನ್ ಇವಾಗ ಜ್ಞಾಪನ ಬಂತು ನನಗೆ. ನಿಮ್ಮ ಈ ಕೌಶಿಕ್ ಅವ್ರದ್ದು ಇನ್ಸ್ಟಾಗ್ರಾಮ್ ID ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಇನ್ಸ್ಟಾಗ್ರಾಮ್ ID ದಯವಿಟ್ಟು ಆದಷ್ಟು ಬೇಗ ಹಾಕಿದ್ದಲ್ವ, ಸ್ವಲ್ಪ ಫೇಮಸ್ ಮಾಡಿಬಿಡಿ. ಇವನ್ ಐಡಿನೂ ಕೊಡ್ತೀನಿ. ಹೆಸರಿಗೆ ಹೋಗಿ ರೀಚ್ ಆಗ್ತೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್